ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಸಿಂಪಲ್ ಆಗಿ ಒಂದು ಕ್ಯಾಬ್ ಎಂಟ್ರಿ ಜಾಬ್ ಅನ್ನು ಹೇಳ್ತಾ ಇದ್ದೀನಿ. ನೀವು ಈಸಿಯಾಗಿ ಮನೆಯಲ್ಲಿ ಕುತ್ಕೊಂಡು ಈ ಜಾಬ್ ಅನ್ನ ಮಾಡಬಹುದು ಫ್ರೆಂಡ್ಸ್. ತುಂಬಾ ಸಿಂಪಲ್ ಆಗಿದೆ. ಸೊ ಫ್ರೆಂಡ್ಸ್, ಈ ವೆಬ್ಸೈಟ್ ನೋಡ್ತಾ ಇದ್ದೀರಾ ನೀವು, digitaloneIndia.com ಅಂತ ಇದೆ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲಿಂದ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಈ ವೆಬ್ಸೈಟ್ ಅನ್ನ ಆಕ್ಸೆಸ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಸಿಂಪಲ್ ಆಗಿ ಒಂದು ಕ್ಯಾಬ್ ಎಂಟ್ರಿ ಜಾಬ್ ಇದೆ. ಸೊ ಇವಾಗ ಇದರಲ್ಲಿ ಯಾವ ರೀತಿ ನೀವು ಫ್ರೀ ಆಫ್ ಕಾಸ್ಟ್ ರಿಜಿಸ್ಟ್ರೇಷನ್ ಆಗೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ರಿಜಿಸ್ಟರ್ ನಾವು ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಿಮ್ಮ ಮುಂದೆ ಒಂದು ನ್ಯೂ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಫಸ್ಟ್ ಫುಲ್ ನೇಮ್ ಕೊಡಬೇಕಾಗುತ್ತೆ, ಸೆಕೆಂಡ್ ಅಲ್ಲಿ ಇಮೇಲ್ ಐಡಿ ಕೊಡಬೇಕಾಗುತ್ತೆ, ಆಮೇಲೆ ನಿಮ್ಮ ಪಾಸ್ವರ್ಡ್ ಕೊಡಿ, ನಿಮ್ದು ವ್ಯಾಲಿಡ್ ಇರೋ ಮೊಬೈಲ್ ನಂಬರ್ನ ಕೊಡಿ, ಆಮೇಲೆ ಕಂಟ್ರಿ ಕೊಡಿ, ಸಿಟಿನ ಕೊಡಿ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಅಗ್ರಿ ಅಂತ ಹೇಳಿ ನೆಕ್ಸ್ಟ್ ಕ್ರಿಯೇಟಿವ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇನ್ನೊಂದು ಆಲ್ರೆಡಿ ಇಲ್ಲಿ ಅಕೌಂಟ್ ಇದೆ ಫ್ರೆಂಡ್ಸ್, ನಾನು ನಿಮಗೆ ಡೈರೆಕ್ಟ್ ಲಾಗಿನ್ ಆಗಿ ಇವಾಗ ತೋರಿಸಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಯಾವ ಲಾಗಿನ್ ಅಥವಾ ರಿಜಿಸ್ಟರ್ ಆದ ತಕ್ಷಣ ನಿಮಗೆ 10 ರೂಪಾಯಿ ಸಿಗುತ್ತೆ ನಿಮ್ಮ ಅಕೌಂಟಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಜಾಬ್. ಇಲ್ಲಿ ನೋಡ್ತಾ ಇಲ್ಲ ಜಾಬ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಕ್ಯಾಬ್ ಎಂಟ್ರಿ ಜಾಬ್ ಏನಿದೆಯಲ್ಲ ಫ್ರೆಂಡ್ಸ್, ಅದು ಫ್ರೀ ಅಲ್ಲಿದೆ. ಸೊ ಇವಾಗ ನಾವು ಫಸ್ಟ್ ಕ್ಯಾಬ್ ಎಂಟ್ರಿ ಜಾಬ್ ಬಗ್ಗೆ ಸ್ವಲ್ಪ ನೋಡೋಣ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಕ್ಯಾಬ್ ಎಂಟ್ರಿ ಜಾಬ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್, ಕೆಳಗಡೆ ಹೋದ್ರೆ ಇಲ್ಲಿ ನೋಡಿ, ನೀವು ಒನ್ ಅವರ್ಗೆ ನೀವು 600 ಕ್ಯಾಬ್ಸ್ ಎಂಟ್ರಿ ಮಾಡಿದ್ರೆ ನಿಮಗೆ ಡೈಲಿ 192 ರುಪೀಸ್ ನೀವು ಅರ್ನ್ ಮಾಡ್ಬೋದು. ವೀಕ್ಲಿ 1344 ರುಪೀಸ್ ನೀವು ಅರ್ನ್ ಮಾಡ್ಬೋದು. ನೀವು 1 ಮಂತ್ಗೆ 5376 ರುಪೀಸ್ ಅರ್ನ್ ಮಾಡ್ಬೋದು. ಸೊ ಸಪೋಸ್ ಇಲ್ಲಿ ಅನ್ಕೊಳ್ಳಿ, ನೀವು ಇವಾಗ 1 ಅವರ್ಗೆ ನಾನು 800 ಕ್ಯಾಬ್ಸ್ ಎಂಟ್ರಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ. ಸೊ ನಾನು 1 ಅವರಲ್ಲಿ 800 ಕ್ಯಾಬ್ಸ್ ಎಂಟ್ರಿ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನಮಗೆ ಇವಾಗ ಡೈಲಿ 256 ರುಪೀಸ್ ಸಿಗುತ್ತೆ, ವೀಕ್ಲಿ 1792 ರುಪೀಸ್ ಸಿಗುತ್ತೆ, ಮಂತ್ಲಿ ನೀವು 7168 ರುಪೀಸ್ ಅರ್ನ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಕ್ಯಾಬ್ಸ್ ಎಂಟ್ರಿ ಜಾಬ್ ಅನ್ನ ಮಾಡೋದು ಅಂತ ನೋಡೋಣ. ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಫ್ರೆಂಡ್ಸ್, ನಿಮಗೆ ಒಂದು ಕ್ಯಾಬ್ಜಾ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ 21131 ಅಂತ ಇದೆ. ಇಲ್ಲಿ ನಾವು ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗಿದೆ, 21131. ಇಲ್ಲಿ ನೋಡ್ತಾ ಇದ್ದೀರಾ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, 21131. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವ್ ಅಂತ ನೋಡೋಣ. ನೋಡಿ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಇದೇ ರೀತಿ ನಿಮಗೆ ಮತ್ತೊಂದು ಕ್ಯಾಬ್ಜಾ ಇಲ್ಲಿ ಮುಂದೆ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ ನೀವು ಅದನ್ನ ಮತ್ತೆ ಟೈಪ್ ಮಾಡಬೇಕಾಗುತ್ತೆ. ಸಿಂಪಲ್ ಕಾಪಿ ಎಂಟ್ರಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ 66178 ಅಂತ ಇದೆ. ಇಲ್ಲಿ ನಾವು 66178. ಇಲ್ಲಿ ನೋಡಿ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, 66178. ಇಲ್ಲಿ ಈ ಟೈಮ್ ಮುಗಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಸೇವ್ ಅಂತ ನೋಡೋಣ, ಇದು ಸೇವ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿದೆ ಜಾಬು, ಏನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಇದನ್ನ ವರ್ಕ್ ಅನ್ನ ಮನೆಯಲ್ಲಿ ಮಾಡಬಹುದು. ಯಾರೇ ಇದ್ರು ಮನೆಯಲ್ಲಿ ಇದನ್ನ ಮಾಡಬಹುದು ಫ್ರೆಂಡ್ಸ್. ಸಿಂಪಲ್ ಜಾಬ್ ಇದೆ. ಫ್ರೆಂಡ್ಸ್, ಮೇನು ವಿಡ್ರಾ ಮನಿ ನೋಡೋಣ. ಇಲ್ಲಿ ವಿಡ್ರಾ ಮನಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನಾ ಇನ್ನೂ ಮಾಡಿಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಕ್ಯಾಬ್ಸ್ ಎಂಟ್ರಿ ಜಾಬ್ ಇದ್ದಿಲ್ಲ, ಇನ್ನೊಂದು ಥ್ರೀಶೋಲ್ಡ್ ಮಿನಿಮಮ್ ಪೇ ಔಟ್ ಎಷ್ಟು ಇದೆಯಪ್ಪ, 750 ರುಪೀಸ್ ಆಗೋವರೆಗೂ ಅದು ನಿಮ್ಮ ಅಕೌಂಟ್ಗೆ ಬರಲ್ಲ. ಒಂದ್ಸಲ ನೀವು 750 ಆತಪ್ಪ ಅಂದ್ರೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು. ಸೊ ನೀವು ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ನಾವು ಕೊಟ್ಟು ಇದನ್ನ ಅಪ್ಡೇಟ್ ಮಾಡಿ ಫ್ರೆಂಡ್ಸ್. ನಾವು ಇವಾಗ ಡ್ಯಾಶ್ಬೋರ್ಡ್ಗೆ ಹೋಗೋಣ, ರಿಟರ್ನ್. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೀವು ಮಿಕ್ಕಿದ ಜಾಬ್ಗಳು ಇವೆ. ಇಲ್ಲಿ ಕ್ಯಾಬ್ಜಾ ಎಂಟ್ರಿ ಜಾಬ್ ಮಾತ್ರ ಫ್ರೀ ಇದೆ ಫ್ರೆಂಡ್ಸ್. ಮಿಕ್ಕಿದ್ದು ಡೇಟಾ ಎಂಟ್ರಿ ಜಾಬ್ ನೋಡ್ತಿದ್ದೀರಾ, ಪೇಜ್ ಟೈಪಿಂಗ್ ಜಾಬ್ ನೋಡ್ತಿದ್ದೀರಾ, ಸ್ನಿಪೆಟ್ ಎಂಟ್ರಿ ಜಾಬ್ ನೋಡ್ತಿದ್ದೀರಾ, ಫಾರ್ಮ್ ಫಿಲ್ಲಿಂಗ್ ಜಾಬ್ ನೋಡ್ತಿದ್ದೀರಾ, ಇದು ಯಾವುದು ಫ್ರೀ ಇಲ್ಲ ಫ್ರೆಂಡ್ಸ್. ಇದನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಇಲ್ಲಿ ಗೆಟ್ ಪ್ಲಾನ್ಸ್ ಅಂತ ಇದೆಯಲ್ಲ, ಪ್ರೀಮಿಯಂ ಪ್ಲಾನ್ಸ್, ಅದನ್ನ ಪರ್ಚೇಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವು ನೋಡೋಣ ಇವಾಗ ಯಾವ ರೀತಿ ಪ್ಲಾನ್ಸ್ ಇವೆ ಅಂತ. ಇಲ್ಲಿ ಗೆಟ್ ಪ್ರೀಮಿಯಂ ಪ್ಲಾನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಫಸ್ಟ್ ಪ್ಲಾನ್ ಏನಿದೆಪ್ಪ ಅಂದ್ರೆ 4750 ರುಪೀಸ್ಗೆ ಇದೆ. ಈ ಪ್ಲಾನ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಮಿಕ್ಕಿದೆಲ್ಲ ಜಾಬ್ಸು ಫ್ರೀಯಲ್ಲಿ ಸಿಗುತ್ತೆ. ಸೊ ಮಿಕ್ಕಿದ ಎಲ್ಲ ಜಾಬ್ಸ್ ಅಂದ್ರೆ ಡೇಟಾ ಎಂಟ್ರಿ ಜಾಬ್ ಆಗಿರ್ಬೋದು, ಸ್ನಿಪೆಟ್ ಜಾಬ್ ಆಗಿರ್ಬೋದು, ಫಾರ್ಮ್ ಫಿಲ್ಲಿಂಗ್ ಜಾಬ್ ಆಗಿರ್ಬೋದು, ಇದೆಲ್ಲ ನಿಮಗೆ ಫ್ರೀ ಆಗಿ 3 ಮಂತ್ಸ್ ವ್ಯಾಲಿಡಿಟಿವರೆಗೂ ಸಿಗುತ್ತೆ ಫ್ರೆಂಡ್ಸ್. ಇದೆಲ್ಲ ಇದೇ ರೀತಿ ನಿಮಗೆ ಬೇರೆ ಬೇರೆ ಪ್ಲಾನ್ಸ್ ಇವೆ ನೋಡಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ, ನೀವು ಇದನ್ನು ಪರ್ಚೇಸ್ ಮಾಡಬಹುದು. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನೀವು ಪರ್ಚೇಸ್ ಮಾಡಿ. ನಾನು ನಿಮಗೆ ಏನು ಸಜೆಷನ್ ಮಾಡೋಲ್ಲ ಫ್ರೆಂಡ್ಸ್, ಇಟ್ಸ್ ಅಪ್ ಟು ಯು ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಸೊ ನಿಮಗೆ ಪ್ರೀಮಿಯಂ ಪ್ಲಾನ್ ನೀವು ತಗೋಬಹುದು, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ತಗೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಹೇಳೋದು ನಿಮಗೆ ಕೇವಲ ಫ್ರೀ ಜಾಬ್ ಬಗ್ಗೆ ಮಾತ್ರ ಹೇಳ್ತೀನಿ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಜೇಬಿಂದ 1 ರೂಪಾಯಿ ಕೂಡ ಖರ್ಚಾಗಬಾರ್ದು ಫ್ರೆಂಡ್ಸ್. ಇದು ನನ್ನ ಉದ್ದೇಶ ಆಗಿರುತ್ತೆ. ಸೊ ನಾವು ಅದೇ ರೀತಿಯಾಗಿ ನಿಮಗೆ ವಿಡಿಯೋಸ್ನ ಅದ್ರ ಮೇಲೆ ತಗೊಂಡ್ ಬರ್ತಾ ಇರ್ತೀನಿ. ಸೊ ಇಲ್ಲಿ ನಾವು ಫಸ್ಟ್ ನಿಮಗೆ ಫ್ರೀಲಿ ಇರೋದು ಮಾತ್ರ ಹೇಳಿದ್ದೀನಿ, ಕ್ಯಾಬ್ಸ್ ಎಂಟ್ರಿ ಜಾಬು. ಮಿಕ್ಕಿ ಜಾಬ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ನೀವು ಪರ್ಚೇಸ್ ಮಾಡೋಗಿದ್ರೆ ನೀವು ಇಲ್ಲಿ ಗೆಟ್ ಪ್ಲಾನ್ ಅಂತ ಇದಿಲ್ಲ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿದೆ ಅಂತ. ಸೊ ಇದನ್ನ ಮನೇಲಿ ಯಾರು ಬೇಕಾದ್ರೂ ನೀವು ಮಾಡಬಹುದು ಫ್ರೆಂಡ್ಸ್. ಈಸಿಯಾಗಿ ಮನೇಲಿ ಕೂತ್ಕೊಂಡು ಈ ಜಾಬ್ ಅನ್ನ ಮಾಡಬಹುದು.